ರಾಜ್ಯ ರಾಜಕೀಯದಲ್ಲಿ ಒಂದ್ ಕಡೆಯಲ್ಲಿ ಮಂತ್ರಿಗಿರಿ ಕಿಚ್ಚು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಇತ್ತ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿದ್ರೆ ಹೈಟು ವೇಟು ಇರಬೇಕು. ಬಹುಶಃ ನನಗೆ ಅವೆರಡೂ ಇಲ್ಲ ಅಂತ ಕಾಣಿಸುತ್ತೆ ಅಂತ ಬಂಗಾರಪೇಟೆ ಶಾಸಕ ಎಸ್.ಎನ್. ಕುರುಬಕೋಟದಲ್ಲಿ ಶಿವಣ್ಣನವರ ಪರ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ. ಗಾಯತ್ರಿ ಬದಲು ಬ್ಯಾಡಗಿ ಶಾಸಕರಿಗೆ ಕೊಡುವಂತೆ ಬಿಗಿ ಪಟ್ಟು ಹಿಡಿದಿದ್ದಾರೆ. ಒಂದ್ ಕಡೆಯಲ್ಲಿ ಈ ಬೆಳವಣಿಗೆ ಮಧ್ಯೆ ಸಿಎಂ ಭೇಟಿಗೆ ಆಗಿ ಚರ್ಚೆಯನ್ನು ನಡೆಸಿದ್ದಾರೆ ಬ್ಯಾಡಗಿ ಶಾಸಕ. ಗಮನಿಸ್ತಾ ಹೋಗೋದಾದ್ರೆ ಸಿಎಂ ಭೇಟಿಯಾಗಿದ್ದಾರೆ ಬ್ಯಾಡಗಿ ಶಾಸಕ ಬಸವರಾಜ್ ಶಿವಣ್ಣನವರು. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಸಿಎಂ ಡಿಕೆಶಿ ಭೇಟಿಯಾಗಿರೋದು. ಕುರುಬಾಕೋಟದಲ್ಲಿ ಶಿವಣ್ಣನವರ ಪರ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ ಆಲ್ರೆಡಿ. ಗಾಯತ್ರಿ ಬದಲು ಬ್ಯಾಡಗಿ ಶಾಸಕರಿಗೆ ಕೊಡುವಂತೆ ಸಿದ್ದು ಬಿಗಿ ಪಟ್ಟು ಹಿಡಿದಿದ್ದಾರೆ. ಈ ಬೆಳವಣಿಗೆ ಮಧ್ಯೆ ಸಿಎಂ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಈಗಾಗಲೇ ಒಂದು ಕಡೆಯಲ್ಲಿ ಮಂತ್ರಿಗಿರಿ ಪಡೆಯೋಕೆ ಸರ್ಕಸ್ಗಳು ಜೋರಾಗ್ತಾ ಇವೆ. ಇತ್ತ ನನಗೆ ಮಂತ್ರಿಗಿರಿ ಕೊಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸಿಎಂ ಭೇಟಿ ಬಳಿಕ ಬ್ಯಾಡಗಿ ಶಾಸಕ ಶಿವಣ್ಣನವರು ಕೊಟ್ಟಿರುವ ಹೇಳಿಕೆ ಇದು. ಹೈಕಮಾಂಡ್ಗೂ ಸಿದ್ದರಾಮಯ್ಯ ಅದೇ ಹೇಳಿದ್ದಾರೆ. ಬದಲಾವಣೆ ಆಗಿರೋದು ಅವರಿಗೂ ಆಶ್ಚರ್ಯ ಆಗಿತ್ತು. ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂತ ನೋಡಬೇಕು. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ನೋಡೋಣ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಅದನ್ನೇ ಹೇಳಿದ್ದಾರೆ. ಮಹಿಳೆಯರಿಗೆ ಕೊಡಬೇಕು, ನೋಡೋಣ. ಸಿಎಂ ಭೇಟಿ ಬಳಿಕ ಬ್ಯಾಡಗಿ ಶಾಸಕ ಶಿವಣ್ಣನವರು ಕೊಟ್ಟಿರುವ ಹೇಳಿಕೆ ಇದು. ಒಂದ್ ಕಡೆಯಲ್ಲಿ ಶಿವಣ್ಣನವರು ಕೊಟ್ಟಿರುವಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯ ಕೂಡ ಶಿವಣ್ಣನವರು ಪರವಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅವರು ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಉತ್ತರ ಕರ್ನಾಟಕದ ಕಡೆಗೆ ಅದು ನನಗೆ ಕೊಡ್ಬೇಕಂತೇಳಿ ಹೈಕಮಾಂಡ್ನವರಿಗೆ ನನ್ನ ಹೆಸರು ತಗೊಂಡಿದ್ರು. ತಕ್ಷಣ ಅದು ಯಾವ ರೀತಿ ಬದಲಾವಣೆ ಆಯ್ತು ಅವ್ರಿಗೂ ಕೂಡ ಆಶ್ಚರ್ಯ ಆಗೈತಿ. ಅದಕ್ಕೆ ಅವರು ಕೂಡ ತಗೋಣಕ್ಕೆ ಹೋಗಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಏನ್ ಮಾಡ್ತಾರ ನೋಡೋಣ್ರಿ. ಹೈಕಮಾಂಡ್ ಏನ್ ನಿರ್ಣಯ ತಗಂತೈತೆ ಅದಕ್ಕೆ ನಮ್ದು ಒಪ್ಪಿಗೆ ಐತಿ. ತಾವು ಸಿದ್ದರಾಮಯ್ಯನವ್ರನ್ನ ನಿನ್ನೆ ಭೇಟಿ ಮಾಡಿದ್ದೆ, ಏನ್ ಮಾತುಕತೆ ಮಾಡಿದ್ರು? ಅದ ನೋಡೋಣ ಏನ್ ಮಾಡ್ತಾರ ಹೈಕಮಾಂಡ್ ಅವರು. ಹೇಳೇವಿ ಹೈಕಮಾಂಡಿಗೆ ತಿಳಿಸೇವಿ ನಮ್ಮ ಇಂಗಿತ ಏನು ಅಂತಕ್ಕಂಥದ್ದನ್ನ. ಅವರು ಏನ್ ನಿರ್ಣಯ ತಗಂತಾರ ನೋಡೋಣ ಅಂತಕ್ಕಂಥದ್ದನ್ನ ಹೇಳ್ಯಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಹೇಳಿದ್ರು. ಈಗ ಹೈಕಮಾಂಡ್ ಗಮನಕ್ಕೆ ತರ್ತಾರ ಸರ್ ಎಲ್ಲ ಪ್ರಯತ್ನ ಮಾಡಕತ್ತೇವಿ, ತಡ್ಕ ನೋಡೋಣ ಅಂತ. ಈಗ ನಿಮ್ಮೆಲ್ಲ ಸ್ನೇಹಿತರು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದೇಳಿ ರಾಜೀನಾಮೆ ಕೊಡ್ಲಿಕ್ಕೆ ಒಂದಿಷ್ಟು ಜನ ಮುಂದಾಗಿದ್ದಾರೆ, ಸಾಮೂಹಿಕ ರಾಜೀನಾಮೆಗೆ ಹೋಗಿದ್ದಾರೆ. ನಮ್ಮ ಕ್ಷೇತ್ರದಾಗ ಅಂತದ್ದೇನಿಲ್ಲ. ನಮ್ಮ ಕ್ಷೇತ್ರದಾಗ ನಿಮ್ ನಿರೀಕ್ಷೆ ಇದೆಯಾ ಸರ್ ಹೈಕಮಾಂಡ್ ನಿಂದ ಒಂದು ಶುಭ ಸಂದೇಶ ಬರ್ಬೋದು ಅಂತ? ಆಶಾಭಾವನೆ ಇಟ್ಕೊಂಡ. ಉತ್ತರ ಕರ್ನಾಟಕದ ಕಡೆಗೆ ಅದು ನನಗೆ ಕೊಡ್ಬೇಕಂತ. ಒಂದ್ ಕಡೆಯಲ್ಲಿ ಮಂತ್ರಿಗಿರಿಗಾಗಿ ನಡೀತಾ ಇರುವಂತ ಕಸರತ್ತನ್ನ ಗಮನಿಸಬೇಕಾಗತ್ತೆ. ಇತ್ತ ಬ್ಯಾಡಗಿ ಶಾಸಕ ಶಿವಣ್ಣನವರು ಕೊಟ್ಟಿರುವಂತಹ ಹೇಳಿಕೆಯನ್ನ ನೋಡ್ತಾ ಹೋಗೋದಾದ್ರೆ ಕುರುಬಾಕೋಟದಲ್ಲಿ ಶಿವಣ್ಣನವರ ಪರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದ್ದಾರೆ. ಗಾಯತ್ರಿ ಬದಲು ಬ್ಯಾಡಗಿ ಶಾಸಕರಿಗೆ ಕೊಡುವಂತೆ ಆಲ್ರೆಡಿ ಸಿದ್ದರಾಮಯ್ಯ ಕೂಡ ಬಿಗಿ ಪಟ್ಟು ಹಿಡಿದಿದ್ದಾರೆ ಎನ್ನುವ ಮಾಹಿತಿ ಇದೆ. ಈ ನಡುವೆ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಅವ್ರ ಜೊತೆಯಲ್ಲೂ ಕೂಡ ಚರ್ಚೆಯಾಗಿದೆ. ಬದಲಾವಣೆ ಆಗಿರೋದು ಅವರಿಗೂ ಆಶ್ಚರ್ಯ ಆಗಿತ್ತು. ಹೈಕಮಾಂಡ್ಗೂ ಸಿದ್ದರಾಮಯ್ಯ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನುವ ಡೀಟೇಲ್ಸ್ ಇದೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಅದನ್ನೇ ಹೇಳಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅಂತೇಳಿ. ಬಟ್ ಫೈನಲಿ ಹೈಕಮಾಂಡ್ ಮುಂದಿರುವಂಥ ಆಯ್ಕೆಗಳು ಏನೇನು, ಕುರುಬಾಕೋಟದಲ್ಲಿ ಕೊಡ್ತಾರಾ ಅಥವಾ ಮಹಿಳಾ ಕೋಟದಲ್ಲಿ ಇನ್ನೂ ಬೇರೆಯವರಿಗೆ ಕೊಡಬಹುದಾ, ಹೀಗೆ ಅನೇಕ ಚರ್ಚೆಗಳು ಕೂಡ ಈಗ ಹುಟ್ಟಿಕೊಳ್ತಾ ಇವೆ. ಬಟ್ ಇಲ್ಲಿ ಶಿವಣ್ಣನವರಿಗೆ ಮಂತ್ರಿ ಸ್ಥಾನ ಸಿಗಬಹುದಾ ಇಲ್ವಾ ಎನ್ನುವ ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇದೆ.